ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗಾಯತ್ರಿ ದೇವಿ ಪಾಲಿಗೆ ನಿಜಕ್ಕೂ ಕೂಡ ಭದ್ರಕಾಳಿ ಆಗ್ತದಾಳೆ ಭಾರ್ಗವಿ. ಹಾಗಿದ್ರೆ ಕೋರ್ಟ್ಗೆ ಎಂಟ್ರಿ ಕೊಟ್ಟ ಭಾರ್ಗವಿ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಾಯತ್ರಿ ದೇವಿಯ ನೌಟಂಕಿ ಆಟ ಜೋರಾಗಿದೆ. ಇಲ್ಲಿ ಗಾಯತ್ರಿ ದೇವಿ ತುಂಬ ಯೋಚನೆ ಮಾಡಿಕೊಂಡು ಕುಳಿತುಕೊಂಡಿರ್ತಾರೆ. ಇದರ ನಡುವೆ ಅಲ್ಲಿಗೆ ಚರಣ್ ಬರ್ತಾರೆ. ಏನಮ್ಮ ಯೋಚನೆ ಮಾಡ್ತಿದ್ರ ಅಂದಾಗ, ಇನ್ನೇನಪ್ಪ ಯೋಚನೆ ಮಾಡೋದು, ಪಾಪ ಅರ್ಜುನ್ಗೆ ಈ ರೀತಿ ಆಗೋಗಿದೆ, ನಿಜಕ್ಕೂ ಅರ್ಜುನ್ ಪರಿಸ್ಥಿತಿಯನ್ನು ನೋಡೋಕ್ಕಾಗ್ತಿಲ್ಲ, ಅವ್ರಿಗೆ ಏನೇ ಆಗಲಿ, ಆದರೆ ಇಂಥ ಒಂದು ಪರಿಸ್ಥಿತಿಗೆ ಹೋಗಿರೋದನ್ನು ಸಹಿಸೋಕ್ಕಾಗ್ತಿಲ್ಲ ಪಾಪ ಅರ್ಜುನ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಮ್ಮ ನೀನು ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ, ಅರ್ಜುನ್ ಖಂಡಿತವಾಗ್ಲೂ ಕೂಡ ಹಾಸ್ಪಿಟಲಲ್ಲಿ ನರಳಾಡ್ತಿರೋದು ನನಗೂ ಕೂಡ ವಿಚಾರ ಇದೆ. ನಾನು ಅವನು ಚಿಕ್ಕದ್ರಿಂದ ಎಷ್ಟು ಚೆನ್ನಾಗಿ ಬೆಳೆದಿದ್ವಿ ಗೊತ್ತಾ, ಯಾವಾಗಲೂ ಏನೇ ಪೆಟ್ಟಾದರೂ ಅಣ್ಣ ಅಣ್ಣ ಅಂತ ಹೇಳಿ ನನ್ನ ಹತ್ರ ಬರ್ತಾ ಇದ್ದ. ಜೊತೆಗೆ ನನಗೂ ಕೂಡ ಅವನು ಹುಟ್ಟಿದಾಗ ತುಂಬ ಅಂದರೆ ತುಂಬ ಖುಷಿ ಆಗಿತ್ತು. ಆದರೆ ಇವತ್ತು ಅವನ ಪರಿಸ್ಥಿತಿಲಿರೋದು ನನಗೂ ಸಂಕಟ ಆಗ್ತದೆ. ಆದರೆ ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ, ತಪ್ಪು ಮಾಡಿರೋ ಅಪ್ಪ ಜೈಲಲ್ಲಿದ್ದಾರೆ, ಅವ್ರು ಶಿಕ್ಷೆ ಅನುಭವಿಸ್ತಿದ್ದಾರೆ, ನೀವು ಆರಾಮಾಗಿರಿ ಅಂತ ಹೇಳಿದಾಗ ಹೇಗೆ ಆರಾಮಾಗಿರೋದು ಚರಣ್? ನಾನು ಇಲ್ಲಿಗೆ ಬಂದಿದ್ದು ನಿಜಕ್ಕೂ JPಯನ್ನು ಜೈಲಿಗೆ ಕಳಿಸ್ಬೇಕು ಅಂತ ಏನಲ್ಲ, ನಾನು ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳಬೇಕು ಅಂತ ಅಷ್ಟೇ. ಜೊತೆಗೆ ಇಲ್ಲಿ JP ನನ್ನ ಬದುಕಲ್ಲಷ್ಟೇ ಅಲ್ಲ, ಎಷ್ಟು ಮಕ್ಕಳು ಬದುಕಲ್ಲೂ ಕೂಡ ಆಟ ಆಡಿದ್ದಾನೆ ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ ತುಂಬಾ ಬೇಜಾರ ಆಗುತ್ತೆ. ಯಾಕಿಂತ JP ಕೆಲಸ ಮಾಡಿಬಿಟ್ಟ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅರ್ಜುನ್ ಈ ಪರಿಸ್ಥಿತಿಗೆ ಜಾರಿರೋದನ್ನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಅಮ್ಮ ನಾನು ಹೋಗಿ ಅರ್ಜುನನ್ನು ನೋಡ್ಕೊಂಡು ಬರಲ್ಲ ಅಮ್ಮ ಅಂತ ಹೇಳಿದಾಗ, ಖಂಡಿತ ಮಗನೇ ನೀನು ಹೋಗಿ ನೋಡ್ಕೊಂಡು ಬಾ, ಖಂಡಿತ ನೀನು ಹೋದರೆ ಖಂಡಿತ ಅವನು ನಿನ್ನನ್ನು ನೋಡಿ ಸ್ವಲ್ಪ ಹುಷಾರಾಗ್ಬೋದು ಏನು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಆಗ ಬೃಂದ ಬಂದಿದೆ, ಏನು ಮಾತಾಡ್ತಿದ್ರ, ನೀವಿಬ್ರು ಹೋಗಿ ಅರ್ಜುನ ಹಾರೈಕೆ ಮಾಡಬೇಕು ಅಂದ್ಕೊಂಡಿದ್ರ, ಯಾವುದೇ ಕಾರಣಕ್ಕೂ ಚರಣ್ ನೀನು ಹಾಸ್ಪಿಟಲ್ಗೆ ಹೋಗಬಾರ್ದು ಅಂದಾಗ ಏನು ಮಾತಾಡ್ತಿದ್ಯಾ ಬೃಂದ ಅಂತ ಹೇಳಿ ಚರಣ್ ಕೇಳ್ತಾರೆ. ಯಾಕೆ ಹೋಗಬಾರ್ದು ಬೃಂದ ಅಂತ ಗಾಯತ್ರಿ ದೇವಿ ಕೇಳ್ತಾರೆ. ಯಾಕೆ ಅಂದರೆ ನೋಡಿ, ನೀವಿಬ್ರು ಎಷ್ಟು ಒಳ್ಳೆಯವರು ಅಂತ, ನಿಮಗೆ ಕೇಡ್ ಬಯಸ್ತಿರೋರ ಬಗ್ಗೆನೇ ನೀವು ಅನುಕಂಪ ತೋರಿಸ್ತಿದ್ರ. ಗಾಯತ್ರಿ ದೇವಿ ಅತ್ತೆ ತನಗೆ ಅನ್ಯಾಯ ಮಾಡಿದ್ರು, ಅಯ್ಯೋ ಅರ್ಜುನ್ಗೆ ರೀತಿ ಆಯ್ತಲ್ಲ, ನನ್ನ ಗಂಡಂಗೆ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ನೀನು ನಿನ್ನ ತಮ್ಮ ಅಷ್ಟೆಲ್ಲ ನಿಮ್ಮ ವಿರುದ್ಧವಾಗಿ ನಡ್ಕೊಂಡಿದ್ರು, ನಿಮ್ಮಮ್ಮನ ಜೈಲಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ರು ಕೂಡ ಅರ್ಜುನ್ಗೆ ಹುಷಾರಿಲ್ಲ, ಅವನ್ನ ನೋಡ್ಕೊಂಡು ಬರಬೇಕು ಅಂತ ಹೇಳ್ತಿದ್ಯಾ. ನಿಮಗೆ ಇಷ್ಟು ಒಳ್ಳೆತನ ಇದೆ, ಆದರೆ ನಿಮ್ಮ ಶತ್ರುಗಳು ಏನು ಮಾಡ್ತಾರೆ, ಈಗ ಅರ್ಜುನ್ ಹುಷಾರಾಗಿ ಬಂದರೆ ಅವನ ಮೊದಲೇ ಟಾರ್ಗೆಟ್ ಯಾರು? ನಿಮ್ಮಮ್ಮ ಗಾಯತ್ರಿ ದೇವಿನೇ ತಾನೆ. ತನ್ನಪ್ಪ ಮಾಡಿರ್ತಕ್ಕಂಥ ತಪ್ಪನ್ನು ಗಾಯತ್ರಿ ದೇವಿ ಅತ್ತೆ ಮೇಲೆ ಹಾಕಿ ಅವರನ್ನು ಜೈಲಿಗೆ ಕಳಿಸೋದೇ ಅಲ್ವಾ ಅರ್ಜುನ್ ಮಾಡೋ ಕೆಲಸ. ನಿನಗೆ ನಿನ್ನ ಕುಟುಂಬಕ್ಕಿಂತ ಅರ್ಜುನ್ ಹೆಚ್ಚಾಗ್ಬಿಟ್ಟ. ನೋಡು ಚರಣ್, ಅರ್ಥ ಮಾಡ್ಕೊ, ಮೊದಲು ನಿನ್ನ ಕುಟುಂಬ ನಿನ್ನಮ್ಮನನ್ನು ನೋಡ್ಕೊ, ಅದನ್ನು ಬಿಟ್ಟು ಶತ್ರುಗಳಿಗೆ ಹೆಲ್ಪ್ ಮಾಡೋಕೆ ಹೋಗಬೇಡ. ಶತ್ರುಗಳಿಗೆ ನೀನು ಅನುಕಂಪ ತೋರಿಸ್ಕೊಂಡು ಹೋದರೆ ನೀನು ನಿನ್ನಮ್ಮನನ್ನು ಮತ್ತೆ ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಬೃಂದ ಚರಣ್ ಹತ್ರ ಹೇಳ್ತಿರ್ತಾರೆ. ಆ ಕಡೆ ಅರ್ಜುನ್ನ ಪರಿಸ್ಥಿತಿ ಸೀರಿಯಸ್ ಆಗಿದೆ. ಆ ಕಡೆ ಹೋಗಿ ಮೆಡಿಸಿನ್ ತಗೊಂಬನ್ನಿ, ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಸಿಸ್ಟರ್ ಶ್ರೀಮಂತಪ್ಪಂಗೆ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಭಾರ್ಗವಿ ಇಲ್ಲ, ಭಾರ್ಗವಿ ದೇವಸ್ಥಾನಕ್ಕೆ ಹೋಗಿ ತನ್ನ ಗಂಡನನ್ನು ಉಳಿಸ್ಕೋಬೇಕು ಅಂತ ಹೇಳಿ ದೇವರ ಪೂಜೆಯನ್ನು ವ್ರತವನ್ನು ಮಾಡೋದಕ್ಕೆ ಸಿದ್ಧವಾಗ್ತಿದ್ದಾಳೆ. ದೇವ್ರೆ ಕಾಳಿಕಾಮ, ನೀನು ನಿಜವಾಗ್ಲೂ ಕೂಡ ದುರ್ಗಾ ಮಾತೆಯಾಗಿ, ಕಾಳಿಯಾಗಿ, ಚಾಮುಂಡಿಯಾಗಿ ಎಲ್ಲ ಅವತಾರವನ್ನು ಕೂಡ ತಾಳಿ ಶತ್ರುಗಳನ್ನು ಸಂಹಾರ ಮಾಡಿದೆ. ಆದರೆ ಇವತ್ತು ಶತ್ರುಗಳಪ್ಪ ಒಂದು ಕಡೆಯಿಂದ ನನ್ನ ಗಂಡನ ಪ್ರಾಣಕ್ಕೆ ಆಪತ್ತು ಬಂದಿದೆ. ನನ್ನ ಗಂಡ ಒಳ್ಳೆ ದಾರಿಯಲ್ಲಿ ಹೋಗಿ ನ್ಯಾಯವಾದಂತಹ ದಾರಿಯಲ್ಲಿ ನಡೆದು ಶತ್ರುಗಳಿಗೆ ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ಒಳ್ಳೆ ದಾರಿಯಲ್ಲಿ ಹೋದವ್ರಿಗೆ ಶಿಕ್ಷೆ ಆಗ್ತದೆ. ಏನಿದು ನಿಲ್ಲಲಿಲ್ಲ, ನಿಜಕ್ಕೂ ನನ್ನ ಗಂಡನ ಪರಿಸ್ಥಿತಿ ಹದಗೆಟ್ಟಿದೆ, ನನ್ನ ಗಂಡನ ಪ್ರಾಣವನ್ನು ಉಳಿಸು, ನನ್ನ ಮಾವನನ್ನು ಜೈಲಿಂದ ಹೊರಗಡೆ ಬರುವ ಹಾಗೆ ಮಾಡು, ನನ್ನಮ್ಮ ನನಗೆ ನನ್ನಿಂದ ಭಾಷೆ ತಗೊಂಡಿದ್ದಾರೆ, ಕೋರ್ಟ್ಗೆ ಹೋಗಬಾರ್ದು ಅಂತ, ನನಗೇನು ಮಾಡಲಿ ಈ ಪರಿಸ್ಥಿತಿಯಲ್ಲಿ ಗೊತ್ತಾಗ್ತಿಲ್ಲ, ಆದರೆ ನೀನೇ ಕಾಪಾಡಬೇಕು ನನ್ನ ಮಾವನ್ನ, ನನ್ನ ಗಂಡನನ್ನು ಅಂತ ಹೇಳಿ ಭಾರ್ಗವಿ ದೇವ್ರ ಮುಂದೆ ಕೇಳ್ಕೊತಿರ್ತಾರೆ. ಅಷ್ಟರಲ್ಲಿ ಅಮ್ಮ ಬಂದಿದೆ, ಎಲ್ಲ ಒಳ್ಳೇದಾಗತ್ತೆ ಮಗಳೇ ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಪೂಜೆಯನ್ನು ಮಾಡಿ ತನ್ನ ಗಂಡನಿಗೋಸ್ಕರ ವ್ರತವನ್ನು ಮಾಡೋದಕ್ಕೆ ಸಿದ್ಧವಾಗ್ತಿರ್ತಾಳೆ. ಅಮ್ಮ ಕೂಡ ಸಹಾಯ ಮಾಡ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಭಾರ್ಗವಿಯ ಹಣೆಗೆ ಕುಂಕುಮವನ್ನು ಇಡ್ತಕ್ಕಂಥ ಸಮಯದಲ್ಲಿ ಅನ್ನಪೂರ್ಣ ಅವರಿಂದ ಕೈ ಜಾರಿ ಆ ಒಂದು ಕುಂಕುಮದ ತಟ್ಟೆ ಕೆಳಗಡೆ ಬಿದ್ದು ಹೋಗುತ್ತೆ. ಏನಿದು ಪೂಜೆ ಇನ್ನೂ ಶುರುನೇ ಆಗಿಲ್ಲ, ಆಲ್ರೆಡಿ ಅಭಿಷೇಕನೇ ಆಗೋಯ್ತಲ್ಲ, ಖಂಡಿತ ಇದು ಒಳ್ಳೆ ಒಂದು ಸಂಕೇತವಲ್ಲ ಅಂತ ಹೇಳಿ ಪುರೋಹಿತರು ಹೇಳ್ತಾರೆ. ಈ ಕಡೆ ಕಣ್ಣೀರು ಹಾಕ್ಬಿಡ್ತಾರೆ ಭಾರ್ಗವಿ. ದೇವ್ರೆ ದಯವಿಟ್ಟು ನನ್ನ ಗಂಡಂಗೆ ಏನು ಮಾಡಬೇಡ, ನನ್ನ ಗಂಡನ ಪ್ರಾಣವನ್ನು ನೀನೇ ಉಳಿಸ್ಕೊಡ್ಬೇಕು ಅಂತ ಹೇಳಿ ಭಾರ್ಗವಿ ದೇವ್ರ ಹತ್ರ ಬೇಡ್ಕೋತಾರೆ. ಆ ಕಡೆ ಅರ್ಜುನ್ ಪರಿಸ್ಥಿತಿ ತೀರಾ ಅಂದರೆ ತೀರಾ ಹದಗೆಟ್ಬಿಟ್ಟಿದೆ. ಈ ಕಡೆ ಅರ್ಜುನ ಪ್ರಾಣ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಿದ್ದಾರೆ. ಡಾಕ್ಟರ್ ಕೂಡ ತಮ್ಮಿಂದ ಆದಂಥ ಪ್ರಯತ್ನವನ್ನು ಮಾಡಿ ಅರ್ಜುನ್ ಪ್ರಾಣವನ್ನು ಉಳಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದನ್ನು ನೋಡಿದಂಥ ಶ್ರೀಮಂತಪ್ಪಂಗೆ ಅದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗುವುದಿಲ್ಲ. ಅಲ್ಲಿಂದ ಹೊರಗಡೆ ಬಂದಿದ್ದೆ ದೇವ್ರ ಮುಂದೆ ನಿಂತು, ದೇವ್ರೆ ಭಗವಂತ ನನ್ನ ಅರ್ಜುನ್ ಏನು ಮಾಡಿದಾನೆ
ಇದ್ದಾನೆ, ದಯವಿಟ್ಟು ಅವನ ಪ್ರಾಣವನ್ನು ಕಾಪಾಡು, ಅವನ ಜೀವವನ್ನು ಉಳಿಸು ಅಂತ ಹೇಳಿ ಅವರು ಕೂಡ ದೇವ್ರ ಹತ್ರ ಕೇಳ್ಕೊತಾರೆ. ಈ ಕಡೆ ನಿರ್ಮಲಾ ಪಾಟೀಲ್ ಅವರು ಚರಣ್, ದಯವಿಟ್ಟು ನೀನು ಬಂದು ಅರ್ಜುನ ನೋಡ್ತೀಯ, ಮನೆ ಮಗ ಗೆದ್ಕೊಂಡು ನೀನು ಅಲ್ಲಿ ಅರ್ಜುನ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರು, ಹೇಗೆ ಇಲ್ಲಿರುವುದಕ್ಕೆ ಸಾಧ್ಯ, ನನ್ನ ಜೊತೆ ಬಂದು ನಮ್ಮ ಕುಟುಂಬದವನಾಗಿ ನಮ್ಮ ಜೊತೆಯಲ್ಲಿರು, ನಮಗೂ ಒಂದು ಧೈರ್ಯ ಬರುತ್ತೆ ಅಂತ ಹೇಳಿದಾಗ ಈ ಕಡೆ ಬೃಂದಾಳನ್ನು ಕರೆದಿದ್ದೆ, ಗಾಯತ್ರಿ ದೇವಿಯನ್ನು ಕರ್ಕೊಂಡಿದ್ದೆ, ನಾನು ನನ್ನ ಕುಟುಂಬದ ಜೊತೆಯಾಗಿ ನಿಂತಿದ್ದೇನೆ, ಇವರೇ ನನ್ನ ಕುಟುಂಬ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಚರಣ್ ನೀನು, ನನ್ನ ಮನಸ್ಸಲ್ಲಿ ಎಷ್ಟು ಕೋಪ ಮುನಿಸು ಎಲ್ಲ ಇದ್ರು ಎಲ್ಲನೂ ಮನಸ್ಸಲ್ಲೇ ಹದಮಿಟ್ಕೊಂಡು ನಿನ್ನನ್ನು ಎಷ್ಟು ಚೆನ್ನಾಗಿ ಮಗನಗಾರ ನೋಡಿಕೊಂಡೆ, ಆದರೆ ಇವತ್ತು ನೀನು ಈ ರೀತಿ ನಡ್ಕೋತಿದ್ಯಲ್ಲ, ಅರ್ಜುನ್ ಜೊತೆ ಏನು ನಿಂದು ಮುನಿಸು ವೈಮನಸ್ಸು ಎಲ್ಲ ಕೂಡ ಅರ್ಜುನ್ ನಿನ್ನ ತಮ್ಮ ತಾನೇ, ನೀನೇ ತಾನೇ ಅವನನ್ನು ನೋಡ್ಕೋಬೇಕಾಗಿರೋದು, ನೀನು ಅವನು ಎಷ್ಟು ಚೆನ್ನಾಗಿದ್ರೆ, ಆದರೆ ಇವತ್ತು ಯಾಕೆ ಈ ರೀತಿ ನಡ್ಕೋತಾ ಇದೆಯಾ, ಅರ್ಜುನ್ ನಿನ್ನನ್ನು ಅಣ್ಣ ಅಣ್ಣ ಅಂತ ಹೇಗೆ ಕರೀತಾ ಇದ್ದ, ನಿನ್ನಿಂದನೇ ಬರ್ತಾ ಇದ್ದ, ಆದರೆ ಇವತ್ತು ನೀನು ಮಾಡ್ತಿರೋ ಕೆಲಸ ಸರಿ ಅಂತ ನಿನಗೆ ಅನ್ನಿಸ್ತಾ ಇದೆಯಾ, ನನ್ನ ಗಾಯತ್ರಿ ದೇವಿ ನಡುವೆ ಏನೇ ಇರಬಹುದು, ಆದರೆ ನೀನು ಅದನ್ನು ಅರ್ಜುನ್ ವಿಷಯದಲ್ಲಿ ತರುವುದು ಎಷ್ಟು ಸರಿ ಅಂತ ಹೇಳಿ ಇಲ್ಲಿ ನಿರ್ಮಲ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ, ನನ್ನಿಂದಾಗಿ ಇಷ್ಟೆಲ್ಲ ನೆಮ್ಮದಿ ಹಾಳಾಗ್ತಿರೋದು, ಇಲ್ಲ ನನ್ನಿಂದಾಗಿ ಈ ರೀತಿ ನೆಮ್ಮದಿ ಹಾಳಾಗೋದನ್ನು ನೋಡಿದ್ರೆ ನನಗೆ ನಿಜವಾಗ್ಲೂ ಇದು ಯಾವುದು ಕೂಡ ಇಷ್ಟ ಆಗ್ತಿಲ್ಲ ಅಂತ ಗಾಯತ್ರಿ ದೇವಿ ತಮ್ಮ ನೌಟಂಕಿ ಆಟವನ್ನು ಶುರು ಮಾಡ್ಕೋತಾರೆ. ಈ ಕಡೆ ನನಗೆ ನೆಮ್ಮದಿ ಆಗ್ತಿಲ್ಲ, ಸ್ವಲ್ಪ ನೆಮ್ಮದಿ ಬೇಕು ನನಗೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಚರಣ್ ಅಂತ ಹೇಳಿದ್ದೆ. ಗಾಯತ್ರಿ ದೇವಿ ಮನೆಯಿಂದ ಹೊರಟು ಬಿಡ್ತಾರೆ. ಈ ಕಡೆ ಚರಣ್ ಎಷ್ಟೇ ತಡೆದ್ರು ಕೂಡ ಇಲ್ಲ, ನನಗೆ ಸ್ವಲ್ಪ ನೆಮ್ಮದಿ ಬೇಕು, ಹೊರಗಡೆ ಹೋಗಿ ಬರ್ತೀನಿ ಅಂತ ಬರ್ತಾರೆ. ಈ ಕಡೆ ಭಾರ್ಗವಿ ಉರುಳು ಸೇವೆಯನ್ನು ಮಾಡ್ತಾ ಇಲ್ಲಿ ತನ್ನ ತಾಯಿಯ ಜೊತೆ ಸೇರಿಕೊಂಡು ಪೂಜೆಯನ್ನು ಮಾಡಿ ತನ್ನ ಗಂಡನ ಒಂದು ಪ್ರಾಣವನ್ನು ಉಳಿಸುವಂತ ಹೇಳಿ ದೇವಿ ಹತ್ರ ಬೇಡ್ಕೊತಿದ್ದಾರೆ. ಈ ಕಡೆ ಉರುಳು ಸೇವೆಯನ್ನು ಮಾಡ್ತಾ ತನ್ನ ವ್ರತವನ್ನು ಕಂಪ್ಲೀಟ್ ಮಾಡ್ತಾ ಇರಬೇಕಿದ್ರೆ ದೇವರಿಂದ ಕೊನೆಗೂ ವರ ಸಿಕ್ಕೇ ಬಿಡುತ್ತೆ. ಪುರೋಹಿತರು ಬಂದಿದೆ, ನೋಡಮ್ಮ ನಿನ್ನ ವ್ರತ ಫಲಿಸಿದೆ, ದೇವರು ನಿನಗೆ ಆಶೀರ್ವಾದವನ್ನು ಮಾಡಿ ಹೂವನ್ನು ಕೊಟ್ಟುತ್ತಾನೆ, ಖಂಡಿತ ನಿನ್ನ ಗಂಡ ಖಂಡಿತ ಹುಷಾರಾಗ್ತಾರೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಹಾಗಂದು ಮಾತ್ರಕ್ಕೆ ನೀನು ಎಚ್ಚರಿಕೆಯನ್ನು ತಪ್ಪಬಾರ್ದು, ಯಾಕಂದರೆ ಗಂಡಾಂತರ ಅನ್ನೋದು ಎದುರುಗಡೆನೇ ಇದೆ, ಅದು ನಿನ್ನ ಮೇಲೆ ಬಂದು ಅಪ್ಪಳಿಸುತ್ತೆ, ನೀನು ಎಲ್ಲವನ್ನ ಕೂಡ ಎದುರಿಸಬೇಕಾಗತ್ತೆ ಅಂದಾಗ ಖಂಡಿತ ಅಂತ ಹೇಳಿ ಭಾರ್ಗವಿ ದೇವರಿಂದ ಸಿಕ್ಕಂಥ ಪ್ರಸಾದವನ್ನು ಹೂವನ್ನು ಮುಟ್ಕೋತಾರೆ. ನಂತರ ಅಮ್ಮ ನನ್ನ ಮಾವ ಬಿಡುಗಡೆ ಆಗಬೇಕು, ನನ್ನ ಗಂಡ ಹುಷಾರಾಗಬೇಕು, ನನ್ನ ಮನೆಯವರು ಎಲ್ಲರೂ ನನ್ನ ಸುಸಿ ಅಂತ ಒಪ್ಕೋಬೇಕು, ಆ ರೀತಿಯಾಗಿ ನಾನು ಇರಲೇಬೇಕಾಗುತ್ತೆ, ಖಂಡಿತ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಖಂಡಿತ ಮಗಳೇ ನೀನು ಒಂದು ಪ್ರಯತ್ನವನ್ನು ಮಾಡಲೇಬೇಕು ಅಂತ ಹೇಳಿ ಅನ್ನಪೂರ್ಣವರು ಹೇಳ್ತಾರೆ. ಈ ಕಡೆ ದೀಪ ಆರೋಗ್ತಿದೆ ಅಂತ ಹೇಳಿ ಅನ್ನಪೂರ್ಣವರು ಹೇಳ್ತಿದ್ದಾಗೆ ಭಾರ್ಗವಿ ಹೋಗಿದ್ದೆ ದೀಪವನ್ನು ಆರಬಾರ್ದು ಅಂತ ಇಟ್ಕೊಳ್ಳೋಕೆ ಹೋದಾಗ ಗಾಯತ್ರಿ ದೇವಿ ಅದನ್ನು ಬಂದು ಇಟ್ಕೋತಾರೆ. ಫೈನಲಿ ಗಾಯತ್ರಿ ದೇವಿ ಮತ್ತು ಭಾರ್ಗವಿಯ ನಡುವೆ ದೇವಸ್ಥಾನದಲ್ಲಿ ಒಂದು ದೊಡ್ಡ ಯುದ್ಧನೇ ಶುರುವಾಗ್ಬಿಡುತ್ತೆ. ಈ ಕಡೆ ಅನ್ನಪೂರ್ಣವರು ತನ್ನ ಮಗಳಿಗೆ ಕೋಟ್ ಹಾಕೊಂಡು ಹೋಗಿದ್ದೆ, ಕೋರ್ಟ್ಗೆ ಹೋಗಿ ನಿನ್ನ ಮಾವನನ್ನು ನೀನು ಬಿಡಿಸ್ಕೊಂಡು ಬರಲೇಬೇಕು ಅಂತ ಹೇಳಿ ಮಾತನ್ನು ತಗೋತಿದ್ದಾರೆ. ಫೈನಲಿ ಅಮ್ಮ ಪರ್ಮಿಷನ್ ಕೊಟ್ಟಿದ್ದೆ, ಇಲ್ಲಿ ಭಾರ್ಗವಿ ಕೋರ್ಟ್ಗೂ ಹೋಗಿದ್ದೆ, ಗಾಯತ್ರಿ ದೇವಿಯ ಒಂದು ಆಟಕ್ಕೆ ಫುಲ್ ಸ್ಟಾಪ್ ಇಡುವುದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ JP ಪಾಟೀಲ್ರನ್ನ ಮತ್ತೆ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ, ಅಲ್ಲೂ ಕೂಡ ಯಾರೂ ಲಾಯರ್ ಇಲ್ಲ. ಈ ಕಡೆ JP ನನ್ನ ಮಗ ಏನಾಯಿತು, ಇನ್ನೂ ನನ್ನ ಮಗ ಹುಷಾರಾದ್ನ ಇಲ್ವಾ, ಯಾರೂ ಬರಲೇ ಇಲ್ವಲ್ಲ ನನ್ನನ್ನು ಬಿಡಿಸೋದಕ್ಕೆ ಅಂತೆಲ್ಲ ನೋಡ್ತಿದ್ದಾರೆ. ಜಡ್ಜ್ ಯಾರೂ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಭಾರ್ಗವಿ ಕೋರ್ಟ್ ಹಾಕ್ಕೊಂಡಿದ್ದೆ. ಫೈನಲಿ ತನ್ನ ಮಾವನನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಇಲ್ಲಿ ಲಾಯರ್ ಆಗಿ ಮಾವನ ಪರವಾಗಿ ಎಂಟ್ರಿ ಕೊಟ್ಟು ಪಿಟಿಷನನ್ನು ಕೊಡ್ತಿದ್ದಾರೆ ಜಡ್ಜ್ಗೆ. ಇಲ್ಲಿ ಫೈನಲಿ ಭಾರ್ಗವಿನೇ JP ಪಾಟೀಲ್ ಪರವಾಗಿ ನಿಂತು ವಾದ ಮಾಡುವುದಕ್ಕೆ ಸತ್ಯವಾಗ್ತದಾಳೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ.